ನಮ್ಮ ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಮತ್ತೊಂದು ಸಂಚಿಕೆಯಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಕೂಡಿ ಬಂದು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೋಸ್ಕರವಾಗಿ ಕರ್ತನ ಅನುಗ್ರಹಿಸಿಕೊಟ್ಟಂಥ ಈ ಕೃಪೆಗೋಸ್ಕರವಾಗಿ ನಾನು ದೇವರಿಗೆ ವಂದಿಸುತ್ತಾ ಈ ಸಮಯದಲ್ಲಿ ನಾವು ವಾಕ್ಯ ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಚಿಕ್ಕದಾಗಿ ಪ್ರಾರ್ಥನೆಯೊಟ್ಟಿಗೆ ನಮ್ಮನ್ನು ಕರ್ತನ ಸಮಕ್ಷಮದಲ್ಲಿ ಸಮರ್ಪಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ನಿಮ್ಮ ನುಡಿಗನುಸಾರವಾಗಿ ನಮ್ಮನ್ನು ಚೈತನ್ಯಗೊಳಿಸಲಿಕ್ಕಾಗಿಯೂ ಕರ್ತನೇ ಈ ವಾಕ್ಯದ ಸಮಯದಲ್ಲಿ ನಮ್ಮ ಕೂಡ ಮಾತನಾಡಲಿಕ್ಕಾಗಿಯೂ ಮುರಿದಂಥವ್ರನ್ನ ಅಪ್ಪ ಕಟ್ಟುವುದಕ್ಕೂ, ಅಪ್ಪ ಬಿದ್ದಂಥವ್ರನ್ನ ಎತ್ತಲಿಕ್ಕೂ, ಅಪ್ಪ ದುಃಖದಲ್ಲಿ ಇರುವಂಥವ್ರನ್ನ ಆಧರಿಸಿ ಆನಂದವನ್ನು ಕೊಡಲಿಕ್ಕಾಗಿಯೂ ಈ ವಾಕ್ಯದಲ್ಲಿ ನೀವು ತಾನೇ ಒಬ್ಬೊಬ್ಬರ ಸಂಗಡ ಮಾತನಾಡಿರಿ, ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರಾತ್ಮ ನೀವಾಗಿ ಮಾತನಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ನಾವು ಸಾಧ್ಯವಾಗುವುದಾದರೆ ಸತ್ಯವೇದವನ್ನು ನಮ್ಮ ಕೈಗಳನ್ನು ಇಟ್ಟುಕೊಂಡು ಹೇಳುವಂಥ ಒಂದೊಂದು ವಾಕ್ಯದಲ್ಲೂ ಸಹ ನಾವು ವಾಕ್ಯದನುಸಾರವಾಗಿ ನೋಡಿಕೊಳ್ಳುತ್ತಾ ಇದು ದೇವರಾತ್ಮನ ಸ್ವರವ ಅಥವಾ ಮನುಷ್ಯನದ ಎಂಬುದಾದಂಥ ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನು ಕರ್ತನ ಸಮಕ್ಷಮದಲ್ಲಿ ನಿಲ್ಲಿಸಲಿಕ್ಕೋಸ್ಕರವಾಗಿ ನಾವು ಯಾವಾಗಲೂ ಸಹ ವಾಕ್ಯಗಳನ್ನು ಧ್ಯಾನಿಸುವರಾಗಿರಬೇಕು. ಈ ದಿನದಲ್ಲಿ ಧ್ಯಾನಕ್ಕೋಸ್ಕರವಾಗಿ ಪ್ರಕಟಣೆ ಪ್ರವಾದನೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 20ನೇ ವಚನವನ್ನು ಓದಿಕೊಳ್ಳುತ್ತಾ ಇದ್ದೇನೆ. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಮ್ಮ ಜೊತೆಯಲ್ಲಿ ಯಾವಾಗಲೂ ಸಹ ಮಾತನಾಡಲಿಕ್ಕೆ ಬಯಸುವಂಥ ದೇವರು ಮಾತ್ರವಲ್ಲದೆ ನಮ್ಮ ಜೊತೆಯಲ್ಲಿ ವಾಸ ಮಾಡಲಿಕ್ಕೆ ಬಯಸುವಂಥ ದೇವರಾಗಿ ಇದ್ದಾರೆ. ವಾಕ್ಯ ಭಾಗದಲ್ಲಿ ನೋಡಿಕೊಂಡ ಪ್ರಕಾರವಾಗಿ ದೇವರಾಗಿರುವಂಥ ಯೇಸು ಕರ್ತನು ಹೇಳ್ತಾ ಇದ್ದಾರೆ, ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆಯುವಂಥವನೆಂಬುದಾಗಿ ಹೇಳಿ. ಅನುದಿನವೂ ಸಹ ದೇವರಾದ ಕರ್ತನ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಯಸ್ತಾರೆ. ಮಾತ್ರವಲ್ಲದೆ ಒಂದೊಂದು ಸಂದೇಶದಲ್ಲೂ ಸಹ ಅವರು ನಿಮ್ಮನ್ನು ತಟ್ಟುತ್ತಾರೆ, ನಿಮ್ಮನ್ನು ಎಚ್ಚರಿಸ್ತಾರೆ, ನಿಮ್ಮನ್ನು ರೂಪಿಸಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾರೆ. ಆದರೆ ಇಂದು ನೀವು ಸಭೆಯಲ್ಲಿ ಕೇಳುತ್ತಾ ಇರುವಂತಹ ಒಂದೊಂದು ಸ್ವರವು ಅದು ಯೇಸುವಿನ ಸ್ವರವಾಗಿದೆಯಾ, ದೇವರಾತ್ಮನ ಸ್ವರವಾಗಿದೆಯಾ ಎಂಬುದಾಗಿ ಹೇಳಿ ನಾವು ಆಲೋಚಿಸಬೇಕು. ಯಾಕಂದ್ರೆ ದೇವರಾಗಿರುವಂಥ ಕರ್ತನು ಹೇಳ್ತಾ ಇದ್ದಾರೆ, ಯಾವನಾದರೂ ನನ್ನ ಶಬ್ದವನ್ನ ಎಂಬುದಾಗಿ ಹೇಳಿ. ಹೌದು, ಯಾವನಾದರೂ ಆತನ ಶಬ್ದ. ಇವತ್ತು ನೀವು ಯೇಸು ಕರ್ತನ ಶಬ್ದವನ್ನು ಕೇಳುತ್ತಾ ಇದ್ದೀರಾ? ನೀವು ಕೇಳುತ್ತಾ ಇರುವಂಥ ಉಪದೇಶದಲ್ಲಿ ಯೇಸು ಕರ್ತನಿದ್ದಾರಾ? ನೀವು ಕೇಳುತ್ತಾ ಇರುವಂಥ ಉಪದೇಶದಲ್ಲಿ ಪವಿತ್ರಾತ್ಮನು ಮಾತನಾಡ್ತಾ ಇದ್ದಾರಾ? ಪವಿತ್ರಾತ್ಮನ ಸ್ವರವು ಮಾತನಾಡ್ತಾ ಇದೆಯಾ? ಆ ಉಪದೇಶದಲ್ಲಿ ದೇವರಾಗಿರುವಂಥ ಯೇಸು ಕರ್ತನ ಸ್ವರವಿರುವುದಾದರೆ ನಿಮ್ಮ ಜೀವಿತದಲ್ಲಿರುವಂಥ ಕೊರತೆಗಳನ್ನ ಅವರು ತಿಳಿಸಲ್ಪಟ್ಟು ಅದಕ್ಕೆ ಮಾರ್ಗವನ್ನು ಸಹ ತಿಳಿಸ್ತಾರೆ. ನೀವು ಬಿದ್ದು ಹೋಗಿದ್ದೀರಾ, ಸೋತು ಹೋಗಿದ್ದೀರಾ, ಪಾಪದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಕೊರತೆಯಲ್ಲಿದ್ದೀರಾ, ಅಥವಾ ಮಾರ್ಗ ತಿಳಿಯದವರಾಗಿ ಇದ್ದೀರಾ, ಯಾವುದೇ ರೀತಿಯಲ್ಲಿ ಇರುವುದಾದ್ರೂ ಸಹ ನಿಮಗೆ ದೇವರಾತ್ಮನು ಸೇವಕರ ಮುಖಾಂತರವಾಗಿ ಅಥವಾ ಈಗ ನೀವು ಕೇಳುತ್ತಿರುವಂಥ ಈ ವಾಕ್ಯದಲ್ಲಿ ನನ್ನ ಮುಖಾಂತರವಾಗಿ ದೇವರಾತ್ಮನು ಯೇಸು ಕರ್ತನು ಮಾತನಾಡುವಾಗ ನಿಮ್ಮ ಜೀವಿತದಲ್ಲಿರುವಂಥ ಕೊರತೆಗಳನ್ನ ದೇವರು ನಿಮಗೆ ಖಂಡಿಸಬಹುದು, ಎಚ್ಚರಿಸಬಹುದು, ಗದರಿಸಬಹುದು. ಮಾತ್ರವಲ್ಲದೆ ಆ ಕೊರತೆಗಳು ನಿಮ್ಮ ಜೀವಿತವನ್ನ ಮಾರ್ಪಡಿಸಲಿಕ್ಕೂ ಸಹ ಅವರ ಆಲೋಚನೆಯನ್ನೇ ಹೇಳಿಕೊಡುತ್ತಾರೆ. ದೇವರು ಯಾವಾಗಲೂ ಬರೀ ಖಂಡಿಸುವವನು ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿರುವಂಥ ಕೊರತೆಗಳಿಗೆ ಪರಿಹಾರವನ್ನು ಸಹ ಕೊಡುವವರಾಗಿ ಇದ್ದಾರೆ. ಪಾಪಕ್ಕೆ ಯೇಸುವಿನ ಬಳಿ ಹೊರತು ಇನ್ಯಾರ ಬಳಿಯಲ್ಲೂ ಸಹ ನಮಗೆ ಪರಿಹಾರ ಇಲ್ಲ. ಈ ಲೋಕದಲ್ಲಿ ಯಾರಿಂದಲೂ ಆಗದೇ ಇರುವಂತಹ ಒಂದು ಕಾರ್ಯಗಳಿದೆ ಎಂಬುದಾಗಿ ನೆನೆಸುವಾಗ ಅದು ಯೇಸು ಕರ್ತನಿಂದ ಮಾತ್ರವೇ ಸಾಧ್ಯ ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. ಉದಾಹರಣೆ ನೋಡುವುದಾದರೆ, ಪಾಪಕ್ಕೆ ಪರಿಹಾರಕನು ಯೇಸು ಕರ್ತನ ರಕ್ತ ಮಾತ್ರವೇ, ಯೇಸು ಮಾತ್ರವೇ, ಆತನ ವಾಕ್ಯ ಮಾತ್ರವೇ, ಪವಿತ್ರಾತ್ಮನು ಮಾತ್ರವೇ. ಯೇಸುವಿಲ್ಲದಂತೆ ಪಾಪ ಪರಿಹಾರ ಅಸಾಧ್ಯ. ಅದು ಮಾತ್ರವಲ್ಲದೆ ಈ ಲೋಕದಲ್ಲಿ ವೈದ್ಯರಿಗಾಗದೇ ಇರುವಂತ ಕಾರ್ಯಗಳು, ಜ್ಞಾನಿಗಳಿಗಾಗದೇ ಇರುವಂತ ಕಾರ್ಯಗಳು, ಹಣವಿರುವಂತವರಿಗೆ ಆಗದೇ ಇರುವಂತ ಕಾರ್ಯಗಳು ಅದು ಯೇಸು ಕರ್ತನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಆದರೆ
ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇರುವಂತಹ ಸ್ವರ, ನೀವು ಕೇಳುತ್ತಾ ಇರುವಂತಹ ಉಪದೇಶ ದೇವರ ಉಪದೇಶವಾಗಿದೆಯಾ ಅಥವಾ ಮನುಷ್ಯರ ಉಪದೇಶವಾಗಿದೆಯಾ? ಯಾಕಂದ್ರೆ ಯೇಸು ಕರ್ತನು ಹೇಳಿದ್ದಾರೆ, ಕೆಲವರು ಕಡೆಯ ದಿನಮಾನಗಳಲ್ಲಿ ಕುರಿಯ ವೇಷವನ್ನು ಹಾಕಿಕೊಂಡು ಬರ್ತಾರೆ, ಆದರೆ ಅವರನ್ನು ನೋಡುವುದಾದ್ರೆ ಕುರಿಗಳಾಗಿ ಇರುವುದಿಲ್ಲ, ತೋಳಗಳಾಗಿ ಇರ್ತಾರೆ. ಮಾತ್ರವಲ್ಲದೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿಯೂ ಸಹ ದೇವರಾಗಿರುವಂತ ಕರ್ತನು ಹೇಳಿದ್ದಾರೆ. ಆದ ಕಾರಣ ಪ್ರಿಯರೇ, ನಾವು ಯಾವಾಗಲೂ ಸಹ ಉಪದೇಶದ ವಿಷಯದಲ್ಲಿ ಎಚ್ಚರಿಕೆಯಾಗಿ ಇರಬೇಕು. ನೀವು ಕೇಳುವಂತ ಒಂದೊಂದು ಉಪದೇಶವೂ ಸಹ ಅದು ಪರಲೋಕದಿಂದ ಬಂದಿರುವುದಾದ್ರೆ, ದೇವರಾಗಿರುವಂತ ಕರ್ತನೇ ನಿಮಗೆ ಮಾತನಾಡುತ್ತಾ ಇರುವುದಾದ್ರೆ, ನಿಮ್ಮ ಪರಿಸ್ಥಿತಿಗಳನ್ನ ಕುರಿತು ಮಾತನಾಡ್ತಾರೆ. ಮಾತ್ರವಲ್ಲದೆ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೂ ಸಹ ಅವರು ಮಾತನಾಡುವವರಾಗಿ ಇದ್ದಾರೆ. ಇಂದು ಉಪದೇಶದಲ್ಲಿ ಬಿದ್ದು ಹೋದಂಥವರು ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಾಪದಲ್ಲಿ ಬಿದ್ದು ಹೋದಂಥವರು ಎದ್ದು ಹೇಳಲ್ಪಡ್ಬೋದು, ಕೆಲವೊಂದು ಚಟ್ಟಗಳಲ್ಲಿ ಇರುವಂಥವರು ಎದ್ದೇಳಲ್ಪಡಬಹುದು. ಆದರೆ ಈ ಉಪದೇಶದಲ್ಲಿ ಬಿದ್ದು ಹೋಗ್ತಾರಲ್ವಾ, ಈ ಉಪದೇಶದಲ್ಲಿ ಸೋತು ಹೋಗುವಂಥವ್ರು, ಉಪದೇಶದಲ್ಲಿ ಯಾಮಾರಿ ಹೋಗುವಂಥವ್ರು, ಅವರು ಮತ್ತೆ ಮನ ತಿರುಗುವಂಥದ್ದು ಬಹಳ ಕಷ್ಟಕರವಾದದ್ದು. ನಾವು 2 ಕೊರಿಂಥ ಪುಸ್ತಕದಲ್ಲಿ 11ನೇ ಅಧ್ಯಾಯದ 3ನೇ ವಚನದಲ್ಲಿ ನೋಡುವುದಾದರೆ, ಅಪೊಸ್ತಲನಾದಂಥ ಪೌಲರು ಹೀಗೆ ಹೇಳುತ್ತಾರೆ, ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾವಿತ್ರತ್ವವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು ಎಂಬುದಾಗಿ ಹೇಳಿ. ಇಲ್ಲಿ ಆದಾಮಳಾಗ್ಬೋದು, ಹವಳಾಗಿರ್ಬೋದು, ಅವರು ಬಿದ್ದು ಹೋದಿದ್ದು ನಾವೆಲ್ಲರೂ ಅಂದುಕೊಳ್ತೇವರ ಹಣ್ಣನ್ನು ತಿಂದುದರಿಂದ ಬಿದ್ದು ಹೋದ್ರು ಎಂಬುದಾಗಿ ಹೇಳಿ. ಆದರೆ ಅವರ ಹಣ್ಣನ್ನು ತಿನ್ನಲಿಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಉಪದೇಶ. ಅದರ ಅಪೊಸ್ತಲನಾದಂಥ ಪೌಲನು ಕುಯುಕ್ತಿ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಕುಯುಕ್ತಿ ಎಂಬುದಾಗಿ ಹೇಳುವುದಾದ್ರೆ, ಎಂಬುದಾಗಿ ಹೇಳುವುದಾದ್ರೆ ಕುಯ್ಯುವಂಥದ್ದು. ಈಗ ಒಂದು ಹಣ್ಣನ್ನು ತೆಗೆದುಕೊಂಡು ನೀವು ಮಧ್ಯದಲ್ಲಿ ಭಾಗ ಮಾಡೋದಾಯಿತು ಅಂತಂದ್ರೆ ಹೇಗಾಗುತ್ತೆ? 2 ಭಾಗ ಆಗುತ್ತೆ. 2 ಕಡೆಯಲ್ಲೂ ಸಹ ಒಂದೊಂದು ಭಾಗದಲ್ಲಿ ಬಿದ್ದು ಹೋಗಲ್ಪಡ್ತದೆ. ಈಗ ಆದಾಮಳು ಸಹ ಅವಳು ಸಹ ಇದಕ್ಕೆ ಒಳಗಾಗಲ್ಪಟ್ರು. ಅವಳು ಮೊದಲನೇದಾಗಿ ನೋಡುವುದಾದ್ರೆ ಕುಯುಕ್ತಿ, ಅವಳು ಕುಯ್ಯಲ್ಪಟ್ಲು. ಉಕ್ತಿ, ಯಾವುದರಿಂದ ಕುಯ್ಯಲ್ಪಟ್ಲು? ಉಕ್ತಿಯಿಂದ. ಉಕ್ತಿ ಎಂಬುದಾಗಿ ಹೇಳುವುದಾದ್ರೆ ಮಾತು, ಉಪದೇಶ. ಸರ್ಪವು ಆಕೆಗೆ ಉಪದೇಶ ಮಾಡ್ತು, ಇಲ್ಲ ಇಲ್ಲ ನೀವೇನು ಸಾಯೋದಿಲ್ಲ ಎಂಬುದಾಗಿ ಹೇಳಿದ್ರು. ಸಂಶಯನ ಹುಟ್ಟು ಹಾಕ್ತು, ಉಪದೇಶವನ್ನು ಮಾಡ್ತು. ಈ ಉಪದೇಶದಲ್ಲಿ ಬಿದ್ದು ಹೋಗಲ್ಪಟ್ಲು. ಉಪದೇಶಕ್ಕೆ ತನ್ನ ಹೃದಯವನ್ನು ಒಪ್ಪಿಸಿಕೊಟ್ಲು. ಉಪದೇಶಕ್ಕೆ ತನ್ನನ್ನು ಒಪ್ಪಿಸಿಕೊಡುವಾಗ ಅವಳು ದೇವರ ಮಾತುಗಳನ್ನೇ ಅಲ್ಲಗೆಳೆಯಲ್ಪಟ್ಲು, ದೇವರ ಆಜ್ಞೆಯನ್ನ ಮೀರಲ್ಪಟ್ಲು. ಇಂದು ನೀವು ಪಾಪ ಮಾಡುವಂಥದ್ದು ಮಾತ್ರವೇ ದೇವರಿಂದ ದೂರವಾಗುವಂಥದ್ದು ಎಂಬುದಾಗಿ ಅಲ್ಲ, ದೇವರಿಗೆ ನೀವು ವಿರುದ್ಧವಾಗಿ ಇದ್ದೀರಿ ಎಂಬುದಾಗಿ ಮಾತ್ರ ಅಲ್ಲ, ನೀವು ತಪ್ಪಾದ ಉಪದೇಶವನ್ನ ಕೇಳುವಾಗಲೂ ಸಹ ನೀವು ದೇವರಿಂದ ದೂರವಾಗಲಿಕ್ಕೆ ಸಾಧ್ಯ. ಕೆಲವೊಂದು ಪಾಪಗಳು ನಿಮ್ಮ ಗಮನಕ್ಕೆ ಬರ್ತವೆ, ಆದರೆ ಈ ತಪ್ಪಾದ ಉಪದೇಶಗಳಿದೆಯಲ್ವಾ, ಇದು ನಯವಾಗಿ ನಿಮ್ಮನ್ನು ಮೋಸಪಡಿಸ್ತದೆ. ಆದ ಕಾರಣ ತಪ್ಪಾದ ಉಪದೇಶಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು. ನಾವು ಕೇಳುತ್ತಾ ಇರುವಂತಹ ಸ್ವರ ಯೇಸು ಕರ್ತನ ಸ್ವರವ, ಸರ್ಪದ ಸ್ವರ ಎಂಬುದಾಗಿ ಹೇಳಿ ನಾವು ಆಲೋಚನೆ ಮಾಡಬೇಕು. ಅನುದಿನವೂ ಸಹ ದೇವರಾಗಿರುವಂತಹ ಕರ್ತನು ಆದಾಮ ಅವಳನ್ನ ತೋಟದಲ್ಲಿ ಸಂಚರಿಸಲಿಕ್ಕಾಗಿ ಹೋಗಿ ಅವರು ಕೂಡ ಮಾತನಾಡ್ತಾ ಇದ್ರು. ಮಾತನಾಡುವಾಗಲೇ ಅವರ ಸ್ವರವನ್ನು ಕೇಳಿ ಅವರ ಜೊತೆಯಲ್ಲಿ ಮುಖಾಮುಖಿಯಾಗಿ ಅವರು ಮಾತನಾಡ್ತಾ ಇದ್ರು. ಆದ್ರೆ ಇಂದು ಅವರು ಒಂದು ಸ್ವರವನ್ನು ಕೇಳ್ತಾ ಇದ್ದಾರೆ ನೋಡ್ರಿ. ಆ ಸ್ವರ ಅವರನ್ನ 2 ಭಾಗದವನ್ನ ಮಾಡ್ತಾ ಇದೆ. ಆ ಸ್ವರ ಅವರನ್ನ ದೇವರ ಆಜ್ಞೆಯನ್ನ ಮೀರುವ ಹಾಗೆ ಮಾಡ್ತಾ ಇದೆ. ಆ ಸ್ವರ ಅವರು ದೇವರ ವಿಷಯದಲ್ಲಿ ಭಯಪಡುವ ಹಾಗೆ ಮಾಡ್ತಾ ಇದೆ. ಕೆಲವೊಂದು ಸಮಯದಲ್ಲಿ ನಿಮಗಾಗುತ್ತಿರುವಂತಹ ಉಪದೇಶಗಳು ಸಹ ತಪ್ಪಾದ ಉಪದೇಶಗಳಾಗಿ ಇರುವುದಾದರೆ ನೀವು ದೇವರಲ್ಲಿ ಆತ್ಮೀಯವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ನಾವು ಯಾವಾಗಲೂ ಸಹ ಉಪದೇಶದ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಉಪದೇಶದಲ್ಲಿ ಬಿದ್ದು ಹೋದಂಥವ್ರು ಮತ್ತೆ ಎದ್ದೇಳುವಂಥದ್ದು ಕಷ್ಟ. ಆದಾಮ ಹವ, ಈ ಅವಳು ಉಪದೇಶದಲ್ಲಿ ಬಿದ್ದು ಹೋದ್ಲು. ಬಿದ್ದು ಹೋದಂಥವಳು, ಅವಳಲ್ಲಿ ಸಂಶಯ ಉಂಟಾಯಿತು. ನಂತರದಲ್ಲಿ ದೇವರ ಆಜ್ಞೆಯನ್ನು ಮೀರುದು, ತಿನ್ನಬಾರದೆಂಬುದಾಗಿ ದೇವರು ಹೇಳಿಕೊಟ್ಟಂತಹ ಆ ಆಜ್ಞೆಯನ್ನು ಅವರು ಮೀರಲ್ಪಟ್ಲು. ಅವಳು ತಿಂದಳು, ತನ್ನ ಗಂಡನಿಗೂ ಸಹ ಕೊಡಲ್ಪಟ್ಲು. ನಂತರದಲ್ಲಿ ದೇವರಾದ ಕರ್ತನು ಅಲ್ಲಿ ಬರುವಾಗ
ಅವರಲ್ಲಿ ಭಯ ಉಂಟಾಯಿತು. ದೇವರಾಗಿರುವಂಥ ಕರ್ತನು ಬರುವಂತಹ ಸಂಗತಿ ಅವರಿಗೆ ಗೊತ್ತಾಯಿತು. ಗೊತ್ತಾದಾಗ ಅವರಿಗೆ ಭಯ ಉಂಟಾಯಿತು ಎಂಬುದಾಗಿ ನೋಡುತ್ತೇವೆ. ಅವರು ದೇವರ ಆಜ್ಞೆಯನ್ನು ಮೀರಿದ್ರಿಂದಲೇ ಅವರಿಗೆ ಭಯ ಉಂಟಾಯಿತು. ಯಾವಾಗ ನಾವು ದೇವರ ಆಜ್ಞೆಗಳನ್ನು ಮೀರ್ತೇವೋ ಆಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜೀವಿತದಲ್ಲಿ ಆಗುವಂಥದ್ದೇ ಭಯ. ಈ ಭಯ ಬಂದಾಗಲೇ ನಾವು ಪಶ್ಚಾತ್ತಾಪ ಪಡಬೇಕು. ಎಲ್ಲೋ ಒಂದು ಕಡೆ ಎಡವಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಉಪದೇಶದಲ್ಲಿ ನಾವು ಬಿದ್ದು ಹೋಗಿದ್ದೇವಾ? ನಾವು ಕೇಳ್ತಾ ಇರುವಂಥ ಸ್ವರ ಎಂಥದ್ದು? ನಾವು ಯಾವಾಗಲೂ ಸಹ ಆಲೋಚಿಸಬೇಕು. ಒಬ್ಬರ ಮೇಲೆ ಒಬ್ಬರು ದೂರನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವಳ ಮೇಲೆ ಆದಾಮನ ಹೇಳಿದ್ಲು, ಅವಳು ಸರ್ಪದ ಮೇಲೆ ಹೇಳಿದ್ರು. ಒಬ್ಬರ ಮೇಲೆ ಒಬ್ಬರು ದೂರು. ಅವರಿಗೆ ನೋಡುವುದಾದರೆ, ಆ ಉಪದೇಶವನ್ನು ಕೇಳುವುದರ ತನಕವಾಗಿ ಸಹ ನೋಡುವುದಾದರೆ, ಇಬ್ಬರು ಸಹ ಅನ್ಯೂನತೆಯಲ್ಲಿ ಇದ್ರು, ಒಂದೇ ಶರೀರವಾಗಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದೆ. ಒಂದೇ ಮನಸ್ಸುಳ್ಳವರಾಗಿ ಇದ್ರು. ಆದರೆ ಅವರು ಉಪದೇಶದಲ್ಲಿ ಬಿದ್ದು ಹೋದ್ರು. ನೋಡ್ರಿ, ದೇವರ ಉಪದೇಶದಲ್ಲಿ ಬಿದ್ದು ಹೋದಾಗ ದೇವರ ಆಜ್ಞೆಯನ್ನು ಮೀರಿದ್ರು. ಆನಂತರದಲ್ಲಿ ಒಬ್ಬರ ಮೇಲೆ ಒಬ್ಬರು ದೂರನ್ನು ಹೇಳ್ತಾ ಇದ್ದಾರೆ. ಇಂದು ಸಭೆಯಲ್ಲಿ ಕಚ್ಚಾಟಗಳು, ಒಬ್ಬರಿಗೊಬ್ಬರು ದೂರುಗಳು, ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೇ ಇರುವಂಥ ಸ್ವಭಾವಗಳು, ಒಬ್ಬರನ್ನ ಯಾವಾಗಲೂ ಸಹ ಹೆಚ್ಚಿಸಿಕೊಳ್ಳುವಂಥದ್ದು, ಒಬ್ಬರನ್ನು ಕುರಿತಾಗಿ ಒಬ್ಬರು ಎತ್ತಿ ಹಾಡುವಂಥದ್ದು, ಇದೆಲ್ಲವೂ ಯಾಕಾಗಿ ಗೊತ್ತಾ? ಒಂದು, ನೀವು ಉಪದೇಶದಲ್ಲಿ ನೆಲೆಗೊಳ್ಳದೇ ಇರುವಂಥದ್ದು. ಮತ್ತೊಂದು, ನೀವು ಕೇಳುತ್ತಾ ಇರುವಂಥ ಉಪದೇಶ ಸರಿ ಇಲ್ಲದೆ ಇರುವಂಥದ್ದು. ಕೆಲವೊಂದು ಸಮಯದಲ್ಲಿ ಸತ್ಯವಾದಂಥ ಉಪದೇಶ ಇರುವಂಥ ಸ್ಥಳದಲ್ಲೂ ಸಹ ಸೈತಾನನು ತನ್ನವರನ್ನು ಇಟ್ಟುಕೊಂಡು ಆ ಸತ್ಯ ಉಪದೇಶವನ್ನ ವಿಭಾಗ ಮಾಡಲಿಕ್ಕೂ ಅಥವಾ ಆ ಸಭೆಗಳನ್ನು ವಿಭಾಗ ಮಾಡಲಿಕ್ಕೂ ಅನೇಕರನ್ನು ಆರಿಸಿ ತೆಗೆದುಕೊಂಡು ಅವನದೇ ಆದಂಥ ಉಪದೇಶಗಳನ್ನು ಇಟ್ಟು ಸಭೆಯನ್ನು ವಿಭಾಗ ಮಾಡಲಿಕ್ಕಾಗಿ ಪ್ರಯತ್ನ ಪಡ್ತಾನೆ. ಸೈತಾನನ ಮೊದಲ ತಂತ್ರವೇ ಅದು, ಕುಯುಕ್ತಿ ಮಾಡುವಂಥದ್ದು, ಅದರ ಎರಡು ಭಾಗವನ್ನು ಮಾಡುವಂಥದ್ದು. ಇಲ್ಲಿ ಆದಾಮ ಅವಳು ಒಂದೇ ಆಗಿ ಇದ್ರು, ಅವರು ಬೆತ್ತಲೆ ಆಗಿದ್ರು ಸಹ ಒಂದೇ ಆಗಿ ಇದ್ರು. ಆದರೆ ಯಾವಾಗ ಈ ಸರ್ಪದ ಉಪದೇಶವನ್ನು ಕೇಳಲ್ಪಟ್ಟು ಹಣ್ಣನ್ನು ತಿಂದ್ರು, ಅವರು ಸಪರೇಟ್ ಆದಂತಹ ವಸ್ತ್ರಗಳನ್ನು ಹಾಕಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಇಬ್ಬರು ಸಹ ಎಲೆಗಳನ್ನು ತೆಗೆದುಕೊಂಡು, ಇಬ್ಬರು ಸಹ ಪ್ರತ್ಯೇಕವಾಗಿ ಆ ಎಲೆಗಳನ್ನು ತೆಗೆದುಕೊಂಡು ಅವರು ಧರಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಮಾತ್ರ ದೇವರಾಗಿರುವ ಕರ್ತನು ಕೂಡ ಅವರಿಗೆ ಪ್ರತ್ಯೇಕವಾದಂಥ ಉಡುಪನ್ನು ಕೊಡಲ್ಪಡುವಂಥದ್ದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ದೇವಜನರೇ, ಉಪದೇಶ ನಮ್ಮನ್ನು ಎರಡು ಭಾಗವಾಗಿ ಮಾರ್ಪಡಿಸುತ್ತದೆ. ಸೈತಾನನ ಉಪದೇಶದಲ್ಲಿ, ಸುಳ್ಳು ಉಪದೇಶಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿ ಇರಬೇಕು. ಈ ದಿನಮಾನಗಳಲ್ಲಿ ನಮ್ಮ ನಡುವೆ ಅನೇಕ ಉಪದೇಶಗಳು ಬಂದ್ಬಿಟ್ಟಿದೆ. ಅದು ಹೇಗೆ ಎಂಬುದಾಗಿ ನೋಡುವುದಾದರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದ ವಸ್ತ್ರವನ್ನು ಕಟ್ಟಿಕೊಂಡು ನಮ್ಮ ನಡುವೆ ಇದೆ. ನಮ್ಮ ನಡುವೆ ಇರುವಂಥ ವಸ್ತ್ರ ಎಂಥದ್ದು ಎಂಬುದಾಗಿ ಹೇಳಿ ನಾವು ಆಲೋಚಿಸಿಕೊಳ್ಳಬೇಕು. ರಕ್ಷಣೆಯ ವಸ್ತ್ರವನ್ನು ನಾವು ಯಾವಾಗಲೂ ಸಹ ಜೋಪಾನ ಮಾಡಿಕೊಳ್ಳಬೇಕು. ಈ ರಕ್ಷಣೆಯ ವಸ್ತ್ರವನ್ನು ನಾವು ಜೋಪಾನ ಮಾಡಿಕೊಳ್ಳದೇ ಇರುವಂಥ ಸಮಯದಲ್ಲಿ ನಮ್ಮ ನಡುವೆ ಉಪದೇಶದ ವಿಷಯದಲ್ಲಿ ಅನೇಕ ಬಣ್ಣದ ವಸ್ತ್ರಗಳನ್ನು ಹಾಕಿಕೊಂಡು ನಮ್ಮನ್ನು ಯಾಮಾರಿಸುವಂಥವರು ಅನೇಕ ಮಂದಿ ಇದ್ದಾರೆ. ಇಂದು ಸಮೃದ್ಧಿಯ ಉಪದೇಶ, ಕೃಪೆಯ ಉಪದೇಶ, ಆಶೀರ್ವಾದ ಉಪದೇಶ, ಐಶ್ವರ್ಯದ ಉಪದೇಶ, ಆರೋಗ್ಯದ ಉಪದೇಶ, ಈ ಅನೇಕ ವಿಧವಾಗಿ ಈ ಉಪದೇಶಗಳು ಮರೆಮಾಚಿಕೊಂಡು ನಮ್ಮನ್ನು ಯಾಮಾರಿಸಲ್ಪಡ್ತಾ ಇದೆ. ಆದರೆ ಸತ್ಯವೇದದಲ್ಲಿ ನೋಡುವುದಾದರೆ ಇಂತಹ ವಿಧವಾದಂಥ ಉಪದೇಶಗಳನ್ನು ಯಾವುದಾದ್ರೂ ಅಪೊಸ್ತಲರು ನಮಗೆ ಬೋಧಿಸಿದ್ರಾ? ಅನ್ಯ ಜನರಾಗಿರುವಂತಹ ನಮ್ಮೆಲ್ಲರಿಗೂ ಸಹ ಅಪೊಸ್ತಲನಾದಂಥವನು ಪೌಲನು ಇಂತಹ ವಿಧವಾದಂಥ ಉಪದೇಶಗಳನ್ನು ಅವರು ಬೋಧಿಸಿದ್ರ? ಅವರು ಯೇಸು ಕರ್ತನು ಹೇಳಲ್ಪಟ್ಟದ್ದನ್ನೇ ನಮಗೆ ಬೋಧಿಸಲ್ಪಟ್ರು. ದೇವರ ಆತ್ಮನು ಹೇಳಲ್ಪಟ್ಟದ್ದನ್ನೇ ನಮಗೆ ಬೋಧಿಸಲ್ಪಟ್ರು. ಅಪೊಸ್ತಲನಾದಂಥ ಪೌಲನು ಹೇಳ್ತಾರೆ, ನಾನು ಜ್ಞಾನದಿಂದ ನಿಮಗೆ ಉಪದೇಶವನ್ನು ಮಾಡದಂತೆ ಪವಿತ್ರ ಆತ್ಮನುಸಾರವಾಗಿ ಉಪದೇಶವನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಅವರು ತುಂಬಾ ಜ್ಞಾನಿ, ವಾಕ್ಚಾತುರ್ಯ ಇಲ್ಲದೆ ಇದ್ರೂ ಸಹ ಉತ್ತಮವಾದಂಥ ಜ್ಞಾನಿ. ಆದರೆ ಅವನು ಯಾವ ಉಪದೇಶದಲ್ಲೂ ಸಹ ತನ್ನ ಜ್ಞಾನವನ್ನ ತಾನು ಉಪಯೋಗಿಸಿಕೊಂಡು ಉಪದೇಶವನ್ನು ಮಾಡಲಿಲ್ಲ. ಪವಿತ್ರಾತ್ಮನನ್ನು ಅನುಸರಿಸಿಕೊಂಡು ಪವಿತ್ರಾತ್ಮನಿಂದ ಬಂದಂಥ ಮಾತುಗಳನ್ನು ಕೇಳಿ ಅವರು ಉಪದೇಶವನ್ನು ಮಾಡಿದ್ರು. ಇಂದು ನಾವು ಕೇಳ್ತಾ ಇರುವಂಥ ಉಪದೇಶಗಳು ದೇವರ ಕಡೆಗೆ ನಮ್ಮನ್ನು ನಡೆಸ್ತಾ ಇದೆಯಾ ಅಥವಾ ಮನುಷ್ಯರನ್ನು ಮೆಚ್ಚಿಸುವಂಥದ್ದಾಗಿದೆಯಾ? ಅಲ್ಪಕಾಲದ ಸಮಾಧಾನಕ್ಕಾಗಿ, ಅಲ್ಪದ ಆನಂದಕ್ಕೋಸ್ಕರವಾಗಿ, ಈ ಲೋಕದವುಗಳಿಗೋಸ್ಕರವಾಗಿ ನಾವು ತವಕಪಟ್ಟು ನಿತ್ಯತ್ವದ ಉಪದೇಶವನ್ನು ನಾವು ಯಾವಾಗಲೂ ಸಹ ನಾವು ಅಂತಹ ವಿಷಯಗಳಲ್ಲಿ ಬಿದ್ದು ಹೋಗುವವರಾಗಿ ಇರಬಾರದು. ನಮಗೆ ನಿಜವಾದಂಥ ಉಪದೇಶ ನಿತ್ಯತ್ವವನ್ನು ಕೊಡುವಂಥದ್ದಾಗಿರಬೇಕು, ನಮ್ಮನ್ನು ಪರಲೋಕದಲ್ಲಿ ನಡೆಸುವಂಥದ್ದಾಗಿರಬೇಕು. ಇಂಥ ಉಪದೇಶದಲ್ಲಿ ನಾವು ನೆಲೆಗೊಳ್ಳಿರುವುದಾದರೆ ಖಂಡಿತವಾಗಲೂ ಸಹ ಕರ್ತನು ನಮ್ಮನ್ನು ನಡೆಸುವವರಾಗಿ ಇರ್ತಾರೆ. ಹಾಗಾಗಿ ನಾವು ಯಾವಾಗಲೂ ಸಹ ಕೇಳುವಂಥ ಉಪದೇಶಗಳ ವಿಷಯದಲ್ಲಿ ಪ್ರಿಯರೇ ಎಚ್ಚರಿಕೆಯಾಗಿ ಇರಬೇಕು. ಉಪದೇಶವು
ನಮ್ಮನ್ನು ಯಾವಾಗಲೂ ಸಹ ಕರ್ತನ ಕಡೆಗೆ ನಡೆಸುವಂಥದ್ದಾಗಿರಬೇಕು. ನಾವು ಕೇಳುವಂಥ ವಾಕ್ಯೋಪದೇಶವು ನಾವು ಕರ್ತನಲ್ಲಿ ಬೇರೂರಿಕೊಂಡು ಜೀವಿಸುವ ಹಾಗೆ, ಇತರರನ್ನು ಸಹ ನಾವು ಕರ್ತನ ಸಮ್ಮುಖದಲ್ಲಿ ನಡೆಯುವ ಹಾಗೆಯೂ ಸಹ ಮಾಡುವಂಥದ್ದಾಗಿರಬೇಕು. ಇಂತಹ ಉಪದೇಶವನ್ನೇ ನಮಗೆ ನಮ್ಮ ಕರ್ತನಾಗಿರುವಂತಹ ಯೇಸು ಕರ್ತನು ಸಹ ತಿಳಿಸಿಕೊಟ್ರು. ಅದು ಮಾತ್ರವಲ್ಲದೆ ಇಂತಹ ಉಪದೇಶದಲ್ಲಿ ನಾವು ನೆಲೆಗೊಳ್ಳಬೇಕು. ಇಂದು ನಾವು ಕೇಳುತ್ತಿರುವಂತಹ ಒಂದೊಂದು ಉಪದೇಶಗಳು ನಮ್ಮ ಒಳಗಡೆ ಯೇಸು ಕರ್ತನ ಬಂದು ವಾಸ ಮಾಡ್ತಾ ಇದ್ದಾರಾ ನಾವು ಆಲೋಚಿಸಬೇಕು. ನಾವು ಓದಿಕೊಂಡಂತಹ ವಚನದ ಶೀರ್ಷಿಕೆ ಭಾಗದಲ್ಲಿ ನೋಡುವುದಾದರೆ, ಯೇಸು ಕರ್ತನ ನನ್ನ ಸ್ವರವನ್ನೇ ಕೇಳಿ ಬಾಗಿಲನ್ನು ತೆರೆಯುವವರು ಎಂಬುದಾಗಿ ಹೇಳಿ, ನಾವು ಕೇಳುವಂತ ಉಪದೇಶದಲ್ಲಿ ಯೇಸುವಿನ ಸ್ವರವನ್ನು ನಾವು ಆಲೋಚಿಸಬೇಕು. ಯೇಸು ಕರ್ತನ ನಮಗೆ ಮಾತನಾಡ್ತಾ ಇದ್ದಾರೆ ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಯೇಸು ಕರ್ತನೆ ನಮಗೆ ಮಾತನಾಡುವುದಾದರೆ, ಆ ಸ್ವರವನ್ನು ನಾವು ಕೇಳುವುದಾದರೆ ನಾವು ಪಶ್ಚಾತ್ತಾಪ ಪಡುತ್ತೇವೆ, ಮನಸ್ಸಾಂತರ ಪಡುತ್ತೇವೆ, ನಮ್ಮ ಹೃದಯದಲ್ಲಿ ಕರ್ತನಿದ್ದಾರೆ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಂಡು ನಂತರದಲ್ಲಿ ನಾವು ದೇವರಿಗೆ ಆಹ್ವಾನ ಕೊಡುತ್ತೇವೆ. ನಾವು ಕೇಳುತ್ತಾ ಇರುವಂತಹ ಉಪದೇಶದಲ್ಲಿ 3 ವಿಷಯವಾಗಿ ಖಂಡಿತವಾಗ್ಲೂ ಇರಬೇಕು. ಅದನ್ನು ಯೋಹಾನನ ಬರೆದ ಸುವಾರ್ತೆ ಪುಸ್ತಕದಲ್ಲಿ 16ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳಲ್ಪಡುತ್ತದೆ, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ್ನು ಹುಟ್ಟಿಸುವನು ಎಂಬುದಾಗಿ ಹೇಳಿ. ಅಂದ್ರೆ ಪವಿತ್ರಾತ್ಮನ ಕುರಿತಾಗಿ ಹೇಳ್ತಾ ಇದ್ದಾರೆ. ಪವಿತ್ರಾತ್ಮನ ನಿಮಗೆ ಮಾತನಾಡುವುದಾದರೆ, ವಾಕ್ಯೋಪದೇಶವನ್ನು ನೀವು ಕೇಳುವುದಾದರೆ, ಒಂದು ಪಾಪದ ವಿಷಯದಲ್ಲಿ, ಪರಿಶುದ್ಧತೆಯ ವಿಷಯದಲ್ಲಿ, ನೀತಿಯ ವಿಷಯದಲ್ಲಿ, ನ್ಯಾಯ ತೀರ್ಪಿನ ವಿಷಯದಲ್ಲಿ, ಈ 3 ವಿಧವಾದಂಥ ಉಪದೇಶ ಒಂದೇ ಉಪದೇಶದಲ್ಲಿ ಇರಲ್ಪಡ್ತದೆ. ನೀವು ಕೇಳುವಂಥ ಒಂದೊಂದು ಸಂದೇಶದಲ್ಲಿ ಸಹ ನಿಮ್ಮಲ್ಲಿ ಪಾಪವಿರುವುದಾದರೆ, ತಪ್ಪಾದ ಕಾರ್ಯಗಳಿರುವುದಾದರೆ ಆ ಉಪದೇಶವನ್ನು ನಿಮ್ಮನ್ನ ಆ ತಪ್ಪಾದಂಥ ಕಾರ್ಯಗಳಿದೆ ಎಂಬುದಾಗಿ ಎಚ್ಚರಪಡಿಸುತ್ತದೆ. ನಂತರದಲ್ಲಿ ನೀತಿಯ ವಿಷಯದಲ್ಲಿ, ನೀವು ಪರಿಶುದ್ಧರಾಗುವಂಥ ವಿಷಯದಲ್ಲಿ, ಇನ್ನೂ ಸಹ ಪರಿಶುದ್ಧವಾಗಿ ಜೀವಿಸುವಂಥ ವಿಷಯದಲ್ಲಿ ನಿಮಗೆ ಆ ಉಪದೇಶವು ಎಚ್ಚರಿಕೆಯನ್ನು ಕೊಡುತ್ತದೆ. ನಂತರದಲ್ಲಿ ನ್ಯಾಯ ತೀರ್ಪಿನ ವಿಷಯದಲ್ಲಿ, ನೀವು ಕರ್ತನ ದಿನಕ್ಕೋಸ್ಕರವಾಗಿ ಸಿದ್ಧಗೊಳ್ಳುವಂಥ ವಿಷಯದಲ್ಲೂ ಸಹ ನೀವು ಕೇಳುವಂಥ ಉಪದೇಶವು ನಿಮ್ಮನ್ನ ಸಿದ್ಧಪಡಿಸುತ್ತದೆ. ಈ 3 ಕಾರ್ಯಗಳು ಉಪದೇಶದಲ್ಲಿ ಇರಬೇಕು. ಇಂದು ನಾವು ಕೇಳುವಂತಹ ಒಂದೊಂದು ಉಪದೇಶಗಳಲ್ಲೂ ಅಥವಾ ನೀವು ಕೇಳುವಂತಹ ಒಂದೊಂದು ಉಪದೇಶಗಳಲ್ಲಿ ಈ 3 ಕಾರ್ಯಗಳಿದೆಯಾ? ಪಾಪವನ್ನು ಕುರಿತಾಗಿ ಅವರು ಗದರಿಸಿ ಮಾತನಾಡ್ತಾರಾ? ಪರಿಶುದ್ಧತೆಯನ್ನು ಕುರಿತಾಗಿ ಅವರು ನಿಮಗೆ ಮಾರ್ಗವನ್ನು ತೋರಿಸ್ತಾರಾ? ಮುಂದೆ ಬರುವಂತ ನ್ಯಾಯ ತೀರ್ಪಿನ ವಿಷಯದಲ್ಲಿ ನೀವು ತಪ್ಪಿಸಿಕೊಳ್ಳಲಿಕ್ಕೂ ಮಾತ್ರವಲ್ಲದೆ ಕರ್ತನ ಬಳಿಯಲ್ಲಿ ನೀವು ಕರ್ತನಿಗೋಸ್ಕರವಾಗಿ ವೈರಾಗ್ಯವಾಗಿ ಜೀವಿಸಿದಕ್ಕೋಸ್ಕರವಾಗಿ ಉತ್ತಮವಾದಂಥ ತೀರ್ಪನ್ನು ಹೊಂದಿಕೊಳ್ಳುವಂಥ ವಿಷಯದಲ್ಲೂ ಸಹ ನಿಮ್ಮನ್ನು ಸಿದ್ಧಪಡಿಸುವವರಾಗಿ ಇದ್ದಾರಾ? ಅಥವಾ ಈ ಲೋಕದ ಆಶೀರ್ವಾದ ಐಶ್ವರ್ಯಕ್ಕೋಸ್ಕರವಾಗಿ ನಿಮ್ಮನ್ನು ಯಾವಾಗಲೂ ಸಹ ಉರಿದುಂಬಿಸುವವರಾಗಿ ಇದ್ದಾರಾ? ಲೋಕದ ಆಶೀರ್ವಾದ ಐಶ್ವರ್ಯಗಳೆಲ್ಲವೂ ಸಹ ಒಂದು ದಿನದಲ್ಲಿ ನಮ್ಮನ್ನು ಬಿಟ್ಟು ಹೋಗಲ್ಪಡ್ತದೆ. ಈ ಲೋಕದಲ್ಲಿ ಅನೇಕ ಐಶ್ವರ್ಯವಂತರು ಹಾಗೆ ಏನು ತೆಗೆದುಕೊಳ್ಳದಂತ ಹಾಗೆ ಮರಣಿಸಲ್ಪಟ್ಟು ಮಣ್ಣಾಗಿರುವಂಥದ್ದನ್ನು ಮಾತ್ರ ನಿತ್ಯವಾದಂತಹ ನರಕಕ್ಕೆ ಹೋಗುತ್ತಾ ಇರುವಂತಹ ಕಾರ್ಯಗಳನ್ನು ನಾವು ಈಗಾಗಲೇ ನೋಡುತ್ತಾ ಇದ್ದೇವೆ. ಆದರೆ ನಾನು ನೀವು ಅಂಥವರಾಗಿ ಇರಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಲ್ಲ. ನಿಮ್ಮನ್ನ ದೇವರಾಗಿರುವಂಥ ಯೇಸು ಕರ್ತನು ತನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡಿರುವಂಥದ್ದು, ನಮ್ಮ ಪಾಪಗಳನ್ನು ಉಚಿತಾರ್ಥವಾಗಿ ಅವರ ರಕ್ತದಿಂದ ತೊಳೆಯಲ್ಪಟ್ಟಂಥದ್ದು, ಈ ಲೋಕದಲ್ಲಿ ವ್ಯರ್ಥವಾಗಿ ಜೀವಿಸಿ ಮಣ್ಣಾಗಿ ಹೋಗಿ ನರಕಕ್ಕೆ ಇರಲಿಕ್ಕೋಸ್ಕರವಾಗಿ ನಮ್ಮನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಆತನಿರುವಂತಹ ಸ್ಥಳದಲ್ಲಿ ನಾವು ಸಹ ಶಾಶ್ವತವಾಗಿ ಇರಬೇಕೆಂಬುದಾಗಿ ಹೇಳಿ ಆರಿಸಿ ತೆಗೆದುಕೊಂಡ್ರು. ಅಂತಹ ಒಂದು ಶ್ರೇಷ್ಠವಾದಂತಹ ರಕ್ಷಣೆಯನ್ನು ಕೊಟ್ಟಂತ ಯೇಸು ಕರ್ತನಿಗೋಸ್ಕರವಾಗಿ ನಾವು ಏನು ಮಾಡ್ತಾ ಇದ್ದೇವೆ? ಇಂದು ಏನನ್ನು ಮಾಡದಂತೆ ಇಂದು ಮನೆಗಳಲ್ಲಿ ನುಗ್ಗಿ ಕೆಲವರನ್ನು ವಶ ಮಾಡಿಕೊಂಡು ಅವರ ಮನಸ್ಸುಗಳನ್ನು ಕೆಡಿಸಿ ಇಷ್ಟ ಬಂದ ಹಾಗೆ ಮನ ಬಂದ ಹಾಗೆ ಬಾಯಿಪಾಠದ ಉಪದೇಶಗಳನ್ನು ಮಾಡಿ, ತಮಗಿಷ್ಟ ಬಂದಂಥ ಉಪದೇಶಗಳನ್ನು ಮಾಡಿ, ವಾಗ್ದಾನದ ಉಪದೇಶಗಳನ್ನು, ಆಶೀರ್ವಾದದ ಉಪದೇಶಗಳನ್ನು ಮಾಡಿ, ಗುಂಪುಗಳನ್ನು ಕಟ್ಟಿಕೊಂಡು ಇತರನ್ನ ಹೊಡೆಯಲ್ಪಟ್ಟು ಇತವರ ಮೇಲೆ ಎತ್ತು ಕಟ್ಟಿ ದೇವರನ್ನ ಬಿಟ್ಟು ತಮ್ಮಗೋಸ್ಕರವಾಗಿ ಸೇವೆ ಮಾಡುವಂತ ಕಾರ್ಯಗಳು ನಮ್ಮಲ್ಲಿ ಇರುವುದಾದರೆ ಅಂಥವರನ್ನು ನಾವು ವಿಸರ್ಜಿಸಬೇಕು. ದೇವರಾಗಿರುವಂಥ ಯೇಸು ಕರ್ತನ ಮಾತ್ರವೇ ಮಹಿಮೆ ಪಡಿಸುವಂತ ಕಾರ್ಯಗಳಲ್ಲಿ ನಾವು ಒಳಗಾಗಬೇಕು. ಇಂದು ಕೇಳುವಂತಹ ಉಪದೇಶದಲ್ಲಿ ದೇವರಾಗಿರುವಂಥ ಯೇಸು ಕರ್ತರಿದ್ದಾರೆ ಎಂಬುದಾಗಿ ಹೇಳಿ ನಾವು ಆಲೋಚಿಸಬೇಕು. ಯೇಸು ಕರ್ತನ ಸ್ವರ ನಮ್ಮ ಉಪದೇಶದಲ್ಲಿ ಇರಬೇಕು. ಆ ಸ್ವರ ನಮ್ಮನ್ನು ಮಾರ್ಪಡಿಸುವಂಥದ್ದು ಹಾಗೆ ಇರ್ತದೆ. ಇಂದು ಅನೇಕರು ಉಪದೇಶಗಳಲ್ಲಿ ಯೇಸು ಇಲ್ಲದೇ ಇರುವಂಥ ಉಪದೇಶಗಳನ್ನು ಮಾಡುವವರಾಗಿ ಇದ್ದಾರೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡುತ್ತದೆ, ಫಿಲಿಪ್ಪಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ ಅದರಲ್ಲಿ 17, 18, 19 ನೋಡ್ರಿ, ಸಹೋದರರು ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರವಾಗಿ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ.
ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದ್ದನು, ಈಗಲೂ ಅಳುತ್ತಾ ಹೇಳುತ್ತಾನೆ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು, ನಾವಾದರಲ್ಲೂ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಹೇಳ್ತಾರೆ. ಹೊಟ್ಟೆ ಅವರ ದೇವರು, ಹೊಟ್ಟೆಗೋಸ್ಕರವಾಗಿ, ಹಣಕ್ಕೋಸ್ಕರವಾಗಿ ಈ ರೀತಿಯಾದಂಥ ಸೇವೆಯನ್ನು ಮಾಡುವಂಥವ್ರು ನಮ್ಮ ನಡುವೆ ಇರ್ತಾರೆ. ಈ ರೀತಿಯಾದಂಥ ಉಪದೇಶವನ್ನು ಮಾಡುವವರು ಸಹ ನಮ್ಮ ನಡುವೆ ಇದ್ದಾರೆ. ಆದರೆ ಪೌಲನು ಹೇಳ್ತಾರೆ, ನಮ್ಮನ್ನು ಅನುಸರಿಸುವವರಾಗಿ ಇರಿ ಎಂಬುದಾಗಿ ಹೇಳಿ, ಅವರನ್ನು ಅನುಸರಿಸುವವರಾಗಿ ಇರಬೇಕು. ಅಂದರೆ ಪೌಲರು ಅವರು ಉಪವಾಸದಲ್ಲಿ ಇದ್ರು, ಯೇಸುವಿಗೋಸ್ಕರವಾಗಿ ಶ್ರಮೆಗಳನ್ನು ಅನುಭವಿಸಿದ್ರು, ಬಾಧೆಗಳನ್ನು ಪಟ್ಟರು, ಪೆಟ್ಟುಗಳನ್ನು ತಿಂದರು, ಮಾತ್ರವಲ್ಲದೆ ಕೊರಡೆಗಳನ್ನು ಹೊಡೆಸಿಕೊಂಡು ಸೆರೆಮನೆಗಳಲ್ಲಿದ್ದು ಯೇಸುವಿಗೋಸ್ಕರವಾಗಿ ಅಷ್ಟು ಪ್ರಯಾಸಪಟ್ಟು ಸೇವೆಯನ್ನು ಮಾಡಿದ್ರು. ಇಂದು ನಮ್ಮ ನಡುವೆ ಯೇಸುವಿಗೋಸ್ಕರವಾಗಿ ಪ್ರಯಾಸಪಟ್ಟು ಸೇವೆ ಮಾಡುವಂಥವ್ರನ್ನ ಅಣಕಿಸುವಂಥವರೇ ಅಧಿಕ. ಅವನು ಇನ್ನೂ ಸಹ ಹಾಗೆ ಇದ್ದಾನೆ, ಇನ್ನೂ ಸಹ ಹೀಗೆ ಇದ್ದಾರೆ ಎಂಬುದಾಗಿ ಹೇಳಿ, ಕಾರು, ಬಂಗ್ಲೆ, ಐಶ್ವರ್ಯ, ಹಣ, ಆಸ್ತಿ, ದೊಡ್ಡ ಕಟ್ಟಡ ಇದ್ದ ಮಾತ್ರಕ್ಕೆ ಅದು ಉತ್ತಮವಾದ ಸೇವೆ ಎಂಬುದಾಗಿ ಹೇಳಿ ನೆನೆಸಬೇಡ್ರಿ. ದೇವರಾಗಿರುವಂಥ ಯೇಸು ಕರ್ತನ ಸ್ವರವನ್ನು ಆತುಕೊಂಡು ಆ ಸ್ವರವನ್ನು ಜನಗಳಿಗೆ ತಿಳಿಸುವಂಥವನೇ ಉತ್ತಮವಾದಂಥ ಸೇವಕ, ಉತ್ತಮವಾದಂಥ ಸೇವೆ. ಯೇಸು ಕರ್ತನ ಬಳಿಯಲ್ಲಿ 12 ಮಂದಿ ಶಿಷ್ಯರಿದ್ರು. ಅವರು ಎಷ್ಟು ದೊಡ್ಡ ರಕ್ಷಕನಲ್ವಾ? ಅವರ ಕೈಗಳಲ್ಲಿ ಅದಕ್ಕಿಂತ ಹೆಚ್ಚು ಶಿಷ್ಯರನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ವಾ? ಆದರೆ ಆ ಉಪದೇಶದಲ್ಲಿ ನೆಲೆಗೊಂಡಂಥವರನ್ನು ಮಾತ್ರವೇ ಅವರು ಉಪಯೋಗಿಸುವವರಾಗಿ ಇದ್ರು. ಅದರಲ್ಲೂ ಒಬ್ಬನು ಸೈತಾನನಿಗೆ ಒಪ್ಪಿಸಿಕೊಟ್ಬಿಟ್ಟ ನೋಡ್ರಿ. ಇಂದು ನಾವು ಕೇಳುವಂಥ ಒಂದೊಂದು ಉಪದೇಶದಲ್ಲೂ ಸಹ ಯೇಸುವಿನ ಸ್ವರವಿಧಿ ಎಚ್ಚರಿಕೆಯಾಗಿ ಕೇಳಬೇಕು. ಉಪದೇಶದಲ್ಲಿ ಬಿದ್ದು ಹೋದಂಥವನು ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯವಿಲ್ಲ. ಪೂರ್ವ ಕಾಲದಲ್ಲಿಯೂ ಸಹ ಇಂಥವರು ಅನೇಕರು ಇದ್ರು. ಎಂಬ್ರ ಮಾತ್ರವಲ್ಲದೆ ಈ ಕೊರಾಹಿನನು, ಇವರೆಲ್ಲರೂ ಸಹ, ಅಭಿನಾದಾಮರು, ದಾತಾನರು, ಇವರೆಲ್ಲರೂ ಸಹ ಉಪದೇಶದಲ್ಲಿ ಬಿದ್ದು ಹೋದಂಥವರು. ಅವರು ಮೋಶೆ ಉಪದೇಶದಲ್ಲಿ ನೆಲೆಗೊಂಡಂಥವರಲ್ಲ, ಮೋಶೆಗೆ ವಿರುದ್ಧವಾಗಿ ನಿಂತುಕೊಂಡ್ರು. ಆದರೆ ಅವರ ಪರಿಸ್ಥಿತಿಗಳೆಲ್ಲವೂ ಏನಾಯಿತು? ಇಂದು ಅಂಥದ್ದಕ್ಕೋಸ್ಕರವಾಗಿ ಅನೇಕರನ್ನ ದೇವರು ಒಂದು ಕಡೆ ಕೂಡಿಸ್ತಾ ಇದ್ದಾರೆ. ಅವರಿಗೆ ಸಿದ್ಧವಾಗಿರುವಂಥ ಸ್ಥಳ ಭಯಂಕರವಾದಂತಹ ಬೆಂಕಿ ನಾಶನ. ಆ ಉಪದೇಶವನ್ನು ಕೇಳುವಂಥವರು ಸಹ ಅದೇ ರೀತಿಯಾದಂಥ ಸ್ಥಳಕ್ಕೆ ಹೋಗುವವರಾಗಿ ಇರ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕಡೆಯ ಬಾರಿಯಲ್ಲಿ ಮತ್ತೊಂದು ಸಾರಿ ದೇವರಾತ್ಮ ನಮಗೆ ಎಚ್ಚರಪಡಿಸುವವರಾಗಿ ಇದ್ದಾರೆ. ಉಪದೇಶದಲ್ಲಿ ಬಿದ್ದು ಹೋದಂಥವನು ಮತ್ತೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಪಾಪದಲ್ಲಿ, ಒಂದು ವೇಳೆ ಸುಳ್ಳಿನಲ್ಲಿ, ಬೇರೆ ವಿಧವಾದಂಥ ಬಲಹೀನತೆಯಲ್ಲಿ, ಪಾಪದಲ್ಲಿ, ಚಟಗಳಲ್ಲಿ ಬಿದ್ದು ಹೋದಂಥವನು ಎದ್ದು ಹೇಳಲ್ಪಡ್ಬೋದು. ಆದರೆ ಈ ಉಪದೇಶದಲ್ಲಿ ಬಿದ್ದು ಹೋಗ್ಬಿಡ್ತಾರಲ್ವಾ, ಅವರು ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಕೇಳುವಂಥ ಉಪದೇಶದಲ್ಲಿ ಯೇಸು ಇದ್ದಾರಾ? ಯೇಸುವಿನ ಸ್ವರವನ್ನು ಕೇಳುವುದಾದರೆ ನೀವು ಬಾಗಿಲನ್ನು ತೆರೆದು ಯೇಸುವಿಗೆ ಅವಕಾಶವನ್ನು ಕೊಡ್ತೀರಿ. ಯೇಸು ನಿಮ್ಮೊಳಗಡೆ ವಾಸ ಮಾಡುತ್ತಾ ನೀವು ಯೇಸುವಿಗೋಸ್ಕರವಾಗಿ ನಡೆದಾಡ್ತೀರಿ, ಯೇಸುವಿಗೋಸ್ಕರವಾಗಿ ಮಾತನಾಡ್ತೀರಿ, ಯೇಸುವಿಗೋಸ್ಕರವಾಗಿ ನಿಮ್ಮ ಜೀವಿತದಲ್ಲಿ ಸಮರ್ಪಿಸಿಕೊಂಡವರಾಗಿ ಜೀವಿಸ್ತೀರಿ. ನಿಮ್ಮನ್ನು ನೀವು ಪರೀಕ್ಷಿಸ್ರಿ. ಇಂದು ಅನೇಕರು ಸತ್ಯವಾದಂಥ ಉಪದೇಶವನ್ನು ಕೇಳದಂತೆ ಆಶೀರ್ವಾದದ ಉಪದೇಶಕ್ಕಾಗಿ ಅನೇಕರು ಸಹಸ್ರ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಜನಗಳಿಗೆ ನೋಡುವುದಾದರೆ ಇಂದು ಸತ್ಯ ಉಪದೇಶ ಯಾವುದು, ಸುಳ್ಳಾದ ಉಪದೇಶ ಯಾವುದು ಎಂಬುದಾಗಿ ಹೇಳಿ ಅವರು ಅರಿಯದ ಹಾಗೆ ಕುರುಡರಾಗಿ ಇದ್ದಾರೆ. ಯೇಸು ಕರ್ತನ ನಿಮಗೆ ಕಣ್ಣುಗಳನ್ನು ಕೊಡಲಿಕ್ಕೆ ಶಕ್ತರು. ನೀವು ಅವರ ಬಳಿಯಲ್ಲಿ ಅಂಜನವನ್ನು ಕೇಳಿ ಪಡೆದುಕೊಳ್ಳ್ರಿ. ನೀನು ಕುರುಡನಾಗಿದ್ದೀಯಾ? ಕರ್ತನ ಬಳಿಯಲ್ಲಿ ಕೇಳಿಕು. ನಿನ್ನ ಉಪದೇಶ, ನೀನು ಕೇಳ್ತಾ ಇರುವಂಥ ಉಪದೇಶ ಅದು ಸತ್ಯ ಉಪದೇಶಯ, ಸುಳ್ಳಿನ ಉಪದೇಶವ? ಕರ್ತನ ಬಳಿಯಲ್ಲಿ ಕೇಳಿಕು. ಕರ್ತನು ನಿಮಗೆ ಜೀವವನ್ನು ಕೊಡಲಿಕ್ಕೆ ಮಾತ್ರವಲ್ಲ, ನಿಮ್ಮ ಕಣ್ಣುಗಳನ್ನು ತೆರೆಯಲಿಕ್ಕೆ ಶಕ್ತನು. ಅವರ ಸ್ವರವನ್ನು ಕೇಳುವಂಥ ಕಿವಿಯನ್ನು ದೇವರು ನಿಮಗೆ ಕೊಡ್ತಾರೆ. ಆ ಸ್ವರವನ್ನು ನೀವು ಕೇಳುವಾಗ ನೀವು ಕರ್ತನಿಗೆ ಬಾಗಿಲನ್ನು ತೆರೆಯಪಡ್ತೀರಿ. ದೇವರಾದ ಯೇಸು ಕರ್ತ ನಿಮ್ಮೊಳಗಡೆ ಬಂದು ವಾಸ ಮಾಡಿ ನಡೆಸ್ತಾರೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿನ್ನ ವಾಕ್ಯೋಪದೇಶವೇ ಸತ್ಯವೋ ಅಪ್ಪ. ನಿಮ್ಮ ವಾಕ್ಯವು ನಮ್ಮನ್ನು ಶುದ್ಧೀಕರಿಸ್ತದೆ. ನಿಮ್ಮ ಉಪದೇಶವು ನಮ್ಮನ್ನು ಗದರಿಸ್ತದೆ, ಖಂಡಿಸ್ತದೆ, ಎಚ್ಚರಪಡಿಸ್ತದೆ. ನಿಮ್ಮ ಉಪದೇಶವು ಪಾಪ, ನೀತಿ, ನ್ಯಾಯ ತೀರುವಿಕೆ ವಿಷಯದಲ್ಲಿ ನಮಗೆ ಅರ್ಹನ ಹುಟ್ಟಿಸಲ್ಪಡ್ತದೆ. ನಿಮ್ಮ ಉಪದೇಶವು ಯಾವಾಗಲೂ ನಾವು ನಿಮಗೆ ತೆರೆಯಲ್ಪಟ್ಟವರಾಗಿ ಜೀವಿಸುವ ಹಾಗೆ, ನೀವು ನಮ್ಮೊಳಗಡೆ ಬಂದು ಇರುವ ಹಾಗೆ ಮಾಡ್ತದೆ ಎಂಬುದಾಗಿ ನಾವು ನಂಬುತ್ತೇವೆ. ಇಂತಹ ಉಪದೇಶ ನಮಗೆ ಬೇಕು ಸ್ವಾಮಿ. ಕರ್ತನೇ, ವಾಕ್ಯಗಳನ್ನು ಆಲಿಸ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಸತ್ಯೋಪದೇಶದಲ್ಲಿ ಅವರು ನೆಲೆಗೊಳ್ಳಲು ಹಕ್ಕಾಗಿ ಸಹಾಯ ಮಾಡ್ರಿ. ಎಂಥ ಪರಿಸ್ಥಿತಿ ಎಷ್ಟು ದೂರವಾದರೂ ಅಪ್ಪ,
ಅವರು ಸತ್ಯೋಪದೇಶಕ್ಕಾಗಿ ತಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಸುಳ್ಳಾದಂತಹ ಉಪದೇಶಗಳಿಗೆ ಅವರು ಕಿವಿಗೊಡದ ಹಾಗೆ, ಕರ್ತನೇ ನ್ಯಾಯ ತೀರ್ಪಿನಿಂದ ಕರ್ತನ ಅವರು ತಪ್ಪಿಸಿಕೊಂಡು ನಿನ್ನ ಸಮ್ಮುಖದಲ್ಲಿ ನಿಲ್ಲುವ ಹಾಗೆ ಅಪ್ಪ, ಒಬ್ಬೊಬ್ಬರು ಸದುದ್ದೇಶದನ್ನೇ ಅನುಸರಿಸಿ ಅಂಥವರ ನಡುವೆ ಅವರು ಬೇರೂರಿಕೊಂಡು ಬೆಳೆಯಲಿಕ್ಕಾಗಿ ಸಹಾಯ ಮಾಡ್ರಿ. ಸುಳ್ಳಾದ ಉಪದೇಶವನ್ನು ವಿಸರ್ಜಿಸಲಿಕ್ಕಾಗಿ ಸಹಾಯ ಮಾಡ್ರಿ. ಅಂಥವರ ಗುರುತನ್ನು ಹಿಡಿದುಕೊಂಡು ಅಪ್ಪ ಅವರು ಬೇರ್ಪಡಲಿಕ್ಕಾಗಿ ಸಹಾಯಿಸ್ರಿ. ಹಣ, ಆಸ್ತಿ, ಐಶ್ವರ್ಯ ಇಂಥವುಗಳಿಗೋಸ್ಕರವಾಗಿ ತವಕ ಪಡೆದ ಹಾಗೆ, ಆತ್ಮಗಳಿಗೋಸ್ಕರವಾಗಿ ಆತ್ಮನಾದಾತನು ನಿಮಗೋಸ್ಕರವಾಗಿ ಅವರು ತವಕಪಟ್ಟು ನಿಮ್ಮ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಸಹಾಯ ಮಾಡ್ರಿ. ಒಬ್ಬೊಬ್ಬರ ಸಂಗಡ ನೀವು ಮಾತನಾಡಿದ್ದೀರಿ ಎಂಬುದಾಗಿ ನಾವು ನಂಬುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಚರರೇ, ಈ ಉಪದೇಶ ನಿಮಗೆ ಪ್ರಯೋಜನಕಾರಿ ಆಗಿರುವುದಾದರೆ ನಿಶ್ಚಯವಾಗಿ ನೀವು ಕಾಮೆಂಟ್ನಲ್ಲಿ ತಿಳಿಯಪಡಿಸ್ರಿ. ಮಾತ್ರವಲ್ಲದೆ ಇತರರಿಗೂ ಸಹ ಇದನ್ನು ನೀವು ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ನಮ್ಮ ಸೇವೆಗಾಗಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಒಂದು ಪ್ರಾರ್ಥನೆ ಸಹಕಾರದಿಂದ ನಾವು ಇನ್ನೂ ಸಹ ದೇವರಲ್ಲಿ ಬೆಳೆಯಲ್ಪಟ್ಟು ಇತರರಿಗೂ ಸಹ ನಾವು ಮುಟ್ಟಲಿಕ್ಕೆ ಸಾಧ್ಯವಾಗಲ್ಪಡ್ತದೆ. ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿರುವುದಾದರೆ ಮುಂದಿನ ದಿನದಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ನಾವು ಕಾಣಿಸಿಕೊಳ್ಳೋಣ.